ಚಿಕ್ಕಬಳ್ಳಾಪುರ ನಗರದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 63ನೇ ವರ್ಷದ ಶ್ರೀ ಧರ್ಮರಾಯ ಹೂವಿನ ಕರಗ ಮಹೋತ್ಸವ ಏಪ್ರಿಲ್ 19ರಂದು ನಡೆಯಲಿದೆ. ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ನಗರದ ಗಂಗಮ್ಮ ದೇವಾಲಯದಲ್ಲಿ ಈಗಾಗಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದು, ನಿನ್ನೆ ಬೆಳಗ್ಗೆ 10 ಗಂಟೆಗೆ ಗಣಪತಿ ಹೋಮ, ಮಹಾಮಂಗಳಾರತಿಯೊಂದಿಗೆ ಕರಗ ಮಹೋತ್ಸವಕ್ಕೆ ಚಾಲನೆ ದೊರೆತಿದೆ. ಇಂದು ಗಂಗಮ್ಮ ದೇವಾಲಯದಲ್ಲಿ ಚಂಡಿಕಾ ಹೋಮ, ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ಕಾರ್ಯಕ್ರಮಗಳು ನಡೆದಿದ್ದು, ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿದೆ. ನಾಳೆ ಕಳಶ ಸ್ಥಾಪನೆ ನಡೆಯಲಿದ್ದು, ಏಪ್ರಿಲ್ 17ರಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ ತರಲಾಗುತ್ತದೆ. ಹದಿನೆಂಟರಂದು ಗಂಗಾದೇವಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ನಗರ ಮಾತ್ರವಲ್ಲದೆ ಸುತ್ತಮುತ್ತಲ ಹಳ್ಳಿಗಳಿಂದಲೂ ತಂಬಿಟ್ಟಿನ ದೀಪಗಳನ್ನು ತಂದು ಗಂಗಮ್ಮನಿಗೆ ಅರ್ಪಿಸಲಿದ್ದಾರೆ. ಅಲ್ಲದೆ ಅದೇ ದಿನ ಧರ್ಮರಾಯರ ಸಪ್ತಕಳಸ ಕರಗ ನಡೆಯಲಿದೆ. ಈ ಕುರಿತು ಮಾತನಾಡಿದ ಕರಗ ಮಹೋತ್ಸವ ಸಮಿತಿಯ ಅಧ್ಯಕ್ಷ ಕೆವಿ ಮಂಜುನಾಥ್, ಪ್ರಸ್ತುತ ನಾಡಿನಲ್ಲಿ ಜನ ಜಾನುವಾರುಗಳ ಆರೋಗ್ಯ ಕಾಪಾಡುವಂತೆ ಮತ್ತು ಉತ್ತಮ ಮಳೆ ಬೆಳೆಯಾಗಿ ಜನರು ಸಮೃದ್ಧ ಜೀವನ ನಡೆಸಲೆಂದು ಹಾರೈಸಿ 19ರಂದು ಮಧ್ಯಾಹ್ನ 12ಕ್ಕೆ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ ನಡೆಯಲಿದೆ ಎಂದರು. ಅದೇ ದಿನ ರಾತ್ರಿ 9ಕ್ಕೆ ಧರ್ಮರಾಯನ ಹೂವಿನ ಕರಗ ಮಹೋತ್ಸವ ನಡೆಯಲಿದೆ ಎಂದರು. ಹೂವಿನ ಕರಗದ ದಿನ ನಗರದ ಎಂಜಿ ರಸ್ತೆ, ಎಚ್ಎಸ್ ಗಾರ್ಡನ್, ಕುರುಬರಪೇಟೆ, ಭುವನೇಶ್ವರಿ ವೃತ್ತ, ಸಂತೆ ಮಾರುಕಟ್ಟೆಯಲ್ಲಿ ರಸಮಂಜರಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾಟಕ ಪ್ರದರ್ಶನ ನಡೆಯಲಿದ್ದು, ಸುಮಾರು 25ಕ್ಕೂ ಹೆಚ್ಚಿನ ಮುತ್ತಿನ ಪಲ್ಲಕ್ಕಿಗಳಲ್ಲಿ ಗ್ರಾಮ ದೇವತೆಗಳ ಮೆರವಣಿಗೆ ನಡೆಯಲಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಭಕ್ತರಿಂದ ಅನ್ನದಾನ, ಪಾನಕ ವಿತರಣೆ ನಡೆಯಲಿದೆ. 20ರ ರಾತ್ರಿ 7 ಗಂಟೆಗೆ ಜಾಲಾರಿ ಗಂಗಮ್ಮ ದೇವಾಲಯದ ಮುಂಭಾಗ ಕರಗ ಅಗ್ನಿಕೊಂಡ ಪ್ರವೇಶ ಮಾಡುವ ಮೂಲಕ ಕರಗ ಮಹೋತ್ಸವಕ್ಕೆ ತೆರೆ ಎಳೆಯಲಾಗುವುದು. ಅಲ್ಲದೆ 21ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ನಡೆಯಲಿದೆ. ಮೇಲೂರಿನ ಕೆ ಧರ್ಮೇಂದ್ರ ಅವರು ಒನಕೆ ಕರಗವನ್ನ ಹೊರಲಿದ್ದಾರೆ ಎಂದು ಮಂಜುನಾಥ್ ವಿವರಣೆ ನೀಡಿದರು. ಕರಗ ವೀಕ್ಷಣೆಗೆ ತಮಿಳುನಾಡು, ಆಂಧ್ರಪ್ರದೇಶ ಸೇರಿ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಲಿದ್ದು, ನಗರ ಸೇರಿದಂತೆ ಸುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ರು. ನಾಡಿನ ಜನತೆಗೆ ಶ್ರೀ ಧರ್ಮರಾಯರ ಕರಗ ಮಹೋತ್ಸವದ ಶುಭಾಶಯಗಳು. ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯ, ಗಂಗಮುಡಿ ರಸ್ತೆ, ಗಂಗಮುಡಿ. ಈ ಒಂದು ಕಾರ್ಯಕ್ರಮ ನಿನ್ನೆ ತಾನೇ ಸೋಮವಾರ ಗಣಪತಿ ಹೋಮದಿಂದ ಪ್ರಾರಂಭ ಆಗಿದೆ. ನಿನ್ನೆ ಗಣಪತಿ ಹೋಮ ಪ್ರಾರಂಭ ಆಗಿ ಈ ದಿವಸ ಈಗ ಪ್ರೆಸೆಂಟ್ ಆಗಿ ಚಂಡಿಕಾ ಹೋಮ ಕಾರ್ಯಕ್ರಮ ನಡೆಯುತ್ತಿದೆ. ಚಂಡಿಕಾ ಹೋಮ ಇವತ್ತು 12ರಿಂದ 12:30ಗೆ ಮುಕ್ತಾಯ ಆಗುತ್ತೆ ಮತ್ತು 12:30ಕ್ಕೆ ವಾಸವಿ ಚೌಟ್ರಿಯಲ್ಲಿ ಎಲ್ಲರಿಗೂ ದೇವರ ಪ್ರಸಾದ ರೀತಿಯಲ್ಲಿ ಎಲ್ಲರಿಗೂ ಪ್ರಸಾದವನ್ನು ಏರ್ಪಟ್ಟಿದ್ದೀವಿ. ಅನ್ನಸಂತರ್ಪಣೆಯನ್ನು ಏರ್ಪಡಿಸಿದ್ದೀವಿ. ಆ ಅನ್ನಸಂತರ್ಪಣೆ 12 ಗಂಟೆಗೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಆ ಕೃಪೆಗೆ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಇದೇ ರೀತಿ ಸಂಜೆ ಸಾಯಂಕಾಲ ಒಂದು 5 ಗಂಟೆಗೆ ಎಲ್ಲ ಒಂದು ಊರಿನ ಬೀದಿಗಳಲ್ಲಿ, ಬಸ್ ಸ್ಟ್ಯಾಂಡ್ ಆಗ್ಬೋದು, BB ರಸ್ತೆ ಆಗ್ಬೋದು, ಮಹಾಕಾಳಿ ರಸ್ತೆ ಆಗ್ಬೋದು, ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಟೌನಲ್ಲು, ಊರಿನ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಒಂದು ಗಂಗಮ್ಮ ದೇವಿಯನ್ನು ಹೂವಿನ ಅಲಂಕಾರದೊಂದಿಗೆ ಆ ಎಮ್ಮನ ಒಂದು ಮೆರವಣಿಗೆ ತೆಗೆದು, ಯಾಕಂದ್ರೆ ಒಂದು ಊರಿಗೆ ಒಂದು ಶಾಂತಿ, ನೆಮ್ಮದಿ, ಆರೋಗ್ಯ, ಎಲ್ಲರಿಗೂ ಒಂದು ಸೌಭಾಗ್ಯ ಸಿಗಲಿ, ಒಂದು ಊರಿಗೆ ಒಂದು ಶಾಂತಿ ಸಿಗಲಿ ಅಂತೇಳಿ ಒಂದು ಮೆರವಣಿಗೆ ಮಾಡುತ್ತೀವಿ. ಆ ಮೆರವಣಿಗೆ ಮುಖಾಂತರ ಇವತ್ತು ಸಂಜೆ ಮತ್ತು ಸಾಯಂಕಾಲ ರಾತ್ರಿವರೆಗೂ ಪ್ರಸಾದ ರೀತಿಯಲ್ಲಿ ಪ್ರಸಾದ ಇರುತ್ತೆ. ಇದೇ ರೀತಿ ನಾಳೆ ಸಂಜೆ ಒಂದು 7ರಿಂದ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಶ್ರೀ ಕರಗದ ಪೂಜಾರಿಗಳಾದಂಥ ಧರ್ಮೇಂದ್ರ ಅವರಿಂದ ಈ ಕಾರ್ಯಕ್ರಮವನ್ನು ನೆರವೇರುತ್ತೆ. 7ರಿಂದ 8 ಗಂಟೆಗೆ ಒಂದು ಶಾಸ್ತ್ರೋಕ್ತವಾಗಿ ದ್ರೌಪದಮ್ಮ ಮತ್ತು ಕರಗಮವನ್ನು ಪ್ರತಿಷ್ಠಿಸಿ ಮತ್ತು ಕಳಶ ಸ್ಥಾಪನೆ ಮಾಡಿ ಒಂದು ಧ್ವಜಾರೋಹಣವನ್ನು ನೆರವೇರಿಸಿ ಮುಕ್ತಾಯ ಆಗುತ್ತೆ. ಇದೇ ರೀತಿ ಗುರುವಾರ ಒಂದು ಸಂಜೆ 7 ಗಂಟೆಯಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಹಸಿ ಕರಗವನ್ನು ಏರ್ಪಡಿಸುತ್ತೀವಿ. ಹಸಿ ಕರಗವನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿ ಇಡೀ BB ರಸ್ತೆ ಮತ್ತು ನಮ್ಮ ಕೋದಂಡರಾಮ ಸ್ವಾಮಿ ರಸ್ತೆ, ಬಜಾರ್ ರಸ್ತೆ ಹಾಗೂ ಕಂದ್ವಾರ ಬಾಗಿಲು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತು ಟೌನಲ್ಲು ಎಲ್ಲ ರಾಜಬೀದಿಗಳು ಮತ್ತು ಗಂಗಮುಡಿ ರಸ್ತೆಗೆ ಒಂದು ಇಲ್ಲಿ ತಲುಪಿ ಸುಮಾರೊಂದು ರಾತ್ರಿ 10 ಗಂಟೆಗೆ ತಲುಪುತ್ತೆ.
10 ಗಂಟೆಗೆ ಹಸಿ ಕರಗವನ್ನು ಧರ್ಮೇಂದ್ರ ಅವರು ಹೊತ್ತು ಭಾಳ ವಿಜೃಂಭಣೆಯಿಂದ ಈ ನಮ್ಮ ಸಮಸ್ತ ನಾಡಿನ ಜನತೆ, ಚಿಕ್ಕಬಳ್ಳಾಪುರ ಜನತೆ ಕಣ್ತುಂಬಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಕೊಡ್ಬೇಕು ಅಂತ ಹೇಳ್ತೀವಿ. ಇದೇ ರೀತಿ ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಜಾತ್ರಾ ಮಹೋತ್ಸವ ಇದೆ. ಆ ಜಾತ್ರಾ ಮಹೋತ್ಸವ ತಂಬಿಟ್ಟು ಕಾರ್ಯಕ್ರಮ ಅಂತೇಳಿ ಊರಿನ ಪ್ರತಿ 31 ಹಾಡೆ ಎಲ್ಲ ಹಳ್ಳಿ ಗಾಡಿಗಳಿಂದನೂ ಬರ್ತಾರೆ. ತಂಬಿಟ್ಟನ್ನು ತಂದು ಆ ಜಾತ್ರೆ ರೀತಿಯಲ್ಲಿ ಆ ಎಮ್ಮನಿಗೆ ಒಂದು ಬೆಳಗಿ, ಆಮೇಲೆ ಒಳ್ಳೆ ಹೂವಿನ ಅಲಂಕಾರ ಆಗಿರುತ್ತೆ. ಅವತ್ತೂ ಅಷ್ಟೇ, ನಾಳೆ ಶುಕ್ರವಾರ ಬೆಳಗ್ಗೆ ಪ್ರಸಾದ ಕಾರ್ಯಕ್ರಮ ಸ್ಟಾರ್ಟ್ ಆದರೆ ಸಾಯಂಕಾಲವರೆಗೂ ಪ್ರಸಾದ ನೆರವೇರಿಸ್ತೀವಿ. ಈ ವೇಳೆ ಗೌರವಾಧ್ಯಕ್ಷ ವಿ ಗಂಗಾಧರ ಮೂರ್ತಿ, ರಾಮು, ನಗರಸಭೆ ಮಾಜಿ ಸದಸ್ಯ ಮೊಬೈಲ್ ಬಾಬು, ಗೋವಿಂದರಾಜು, ವೆಂಕಟಸ್ವಾಮಿ, ನಾಗಭೂಷಣ್ ಇನ್ನೂ ಹಲವರು ಹಾಜರಿದ್ರ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.